ಪ್ರಜ್ವಲ್ ರೇವಣ್ಣ ಅವರ ರಾಸಲೀಲೆ ಪ್ರಕರಣ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥದ್ದು. ಅವರು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಯಾರು ಕ್ಷಮಿಸಲಾರದಂತ ಒಂದು ಘಟನೆ ಅಂತಾನೆ ಹೇಳ್ಬೋದು. ಒಂದು ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಗಂಡಸು ಏನು ಮೇಡಮ್, ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಒಬ್ಬ ಗಂಡಸು ಅಕ್ಕ ತಂಗಿ ಇಡೀ ಏನು ಜೀವನದುದ್ದಕ್ಕೂ ಒಂದು ಹೆಣ್ಣಿನ ಜೊತೆಯಾಗಿ ಬಾಳಬೇಕಾದಂತಹ, ಸಮಾಜದಲ್ಲಿ ಜೀವಿಸಬೇಕಾದಂತಹ ಒಬ್ಬ ಸಂಘಜೀವಿ ಮನುಷ್ಯ. ಆತ ಈ ರೀತಿ ಬೆಳಗ್ಗೆ ಸಾಯಂಕಾಲ ಹೆಣ್ಣಿಗೆ ಬೆಲೆ ಇಲ್ಲದೆ ವಿಡಿಯೋ ಮಾಡಿಕೊಂಡು ಒಬ್ಬರನ್ನ ಬಲವಂತವಾಗಿ ಇನ್ನೊಬ್ಬರನ್ನ ಹಣದ ಆಸೆಗೆ, ಮತ್ತೊಬ್ಬರನ್ನ ಇನ್ನೊಂದು ಯಾವುದೋ ಆಸೆಗೆ ಈ ಥರ 3,000ಕ್ಕೂ ಹೆಚ್ಚು ವಿಡಿಯೋ ಮಾಡಿದಾನಂದ್ರೆ ಯಪ್ಪ ತಲೆ ತಿರುಗುತ್ತೆ ಮೇಡಮ್. ಇದೊಂಥರ ಅಸಹ್ಯ. ಖಂಡಿತ ಮೇಡಮ್, ಅದು ಅವನೊಬ್ಬ ವಿಕೃತ ಕಾಮಿ ಅಂತಾನೆ ಹೇಳಿಸುತ್ತೆ. ಮಾನಸಿಕವಾಗಿ ಹೆಣ್ಣಿನ ಬಗ್ಗೆ ಅವನು ಭೋಗದ ವಸ್ತು ಅಂತ ತಿಳ್ಕೊಂಡಿದ್ದಾನೆ. ಬಹುಶಃ ಅವನು ಹೆಣ್ಣಿಗೆ ನೀವ್ ಹೇಳ್ದಾಗೆ ಗೌರವ ಕೊಡತಕ್ಕಂತ ಮನೋಭಾವನೆ ಅವನಿಗಿಲ್ಲ. ಆ ಸಮಯದಲ್ಲಿ ಅವನಿಗೆಲ್ಲ ಮೇಡಮ್, ಎಲ್ಲ ಗಂಡ್ಮಕ್ಳು ತಿಳ್ಕೊಬೇಕು ತಮ್ಮ ಹುಟ್ಟು ಎಲ್ಲಿಂದ ಆಯ್ತು, ಎಲ್ಲಿಂದ ಹೊರಗಡೆ ಬಿದ್ವಿ ನಾವು, ಈ ಪ್ರಪಂಚಕ್ಕೆ ಹೆಂಗ್ ಬಂದ್ವಿ ನಾವು ಅನ್ನೋದು ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ಗಂಡಸರು ಹೆಣ್ಣಿನ ಬಗ್ಗೆ ಅತ್ಯಂತ ಹೆಚ್ಚು ಗೌರವ ಬರುತ್ತೆ. ಖಂಡಿತ ಮೇಡಮ್, ನೀವು ಹೇಳ್ದಾಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಇವತ್ತು ನಮ್ಮ ಹಿಂದೂ ಸಂಸ್ಕೃತಿ ಅಂತ ಹಿಂದೂ ರಕ್ಷಕರು ಇದ್ದಾರಲ್ಲ, ಅವ್ರು ಯಾಕೆ ಈ ಬಗ್ಗೆ ಮಾತಾಡ್ತಾ ಇಲ್ಲ? ಹಾಗಾದ್ರೆ ಆ 3,000 ಹೆಣ್ಮಕ್ಳು ಹಿಂದೂ ಹೆಣ್ಮಕ್ಳಲ್ವಾ? ಅವ್ರ ಬಗ್ಗೆ ಯಾಕೆ ಇವರು ರಕ್ಷಣೆಯನ್ನು ಕೊಡ್ತಾ ಇಲ್ಲ? ಪ್ರಜ್ವಲ್ ರೇವಣ್ಣನ ಬಗ್ಗೆ ಯಾಕೆ ಅವರು ಉಗ್ರವಾಗಿ ಹೋರಾಟವನ್ನು ಮಾಡ್ತಿಲ್ಲ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಮಾಡಬೇಕಾಗತ್ತೆ. ಹಿಂದೂ ಧರ್ಮ ಏನು ಹೇಳುತ್ತೆ? ಒಬ್ಬ ಮಹಿಳೆ ನೀವು ಹೇಳಿದಾಗ ಅವಳು ಎಲ್ಲಿ ಸ್ತ್ರೀ ಸಂತೋಷವಾಗಿರ್ತಾಳೆ, ನೆಮ್ಮದಿಯಾಗಿರ್ತಾಳೆ, ಅಲ್ಲಿ ದೇವತೆ ವಾಸ ಮಾಡುತ್ತೆ, ಒಂದು ಕುಟುಂಬ ಚೆನ್ನಾಗಿರುತ್ತೆ, ಒಂದು ದೇಶ ಚೆನ್ನಾಗಿರುತ್ತೆ, ಸಮಾಜ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ ಹಿಂದೂ ರಕ್ಷಕರು. ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ? ಇಲ್ಲ ಮೇಡಮ್, ನನಗೆ ಭಾಳ ಸಲ ಏನು ಅನ್ಸುತ್ತೆ ಅಂದರೆ ಈ ವ್ಯವಸ್ಥೆ ಅದಲ್ಲ ಮೇಡಮ್, ಹೆಣ್ಣನ್ನೇ ಹಿಂಗ್ ನೋಡೋ ಗೋವನ್ನೇನು ಚೆನ್ನಾಗಿ ನೋಡ್ಕೊಂಡಿರ್ತಾನೆ ಅನ್ಕೋತೀರಾ? ಸುಮ್ಮನೆ ಇರಿ, ಯಾರಿಗ್ ಗೊತ್ತು ಇನ್ನೂ ಎಷ್ಟು ವಿಡಿಯೋಗಳು ಇಟ್ಕೊಂಡಿದ್ದಾವೇನೋ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.